ಮೊದಲು ಪತ್ರಿಜಿ ಗುರುಗಳ ಪಾದಾರವಿಂದಗಳಲ್ಲಿ ಕೊಡಮಟ್ಟು ನಮಗೆ ಕಲಿಸಿದಂಥ ಎಲ್ಲ ಗುರುಮಾತೆಯರಿಗೆ ವಂದಿಸುತ್ತಾ ಈಗ ನಾನು ನನ್ನ ಅನುಭವ ಹೇಳ್ತೇನೆ. ನನ್ನ ಹೆಸರು ರತ್ನಾ ಎಸ್ ಗಾರ್ಗಿ ಅಂತ. ನಾನು ಟೀಚರ್ ಆಗಿ ಈಗ ನಿವೃತ್ತ ಆಗಿದ್ದೀನಿ. ನಿವೃತ್ತಿ ಆಗಿ 9 ವರ್ಷ ಆಯ್ತು. ಈಗ ನನಗೆ ಧ್ಯಾನದ ಪರಿಚಯ ನೀಲಕಂಠ ಸ್ವಾಮಿ ಮಠದೊಳಗೆ ವಿದ್ಯಾರಾಣಿಯವರು ನಡೆಸ್ತಾ ಇರುವಂಥ ಮಂಡಲ ಧ್ಯಾನದೊಳಗೆ ಗೊತ್ತಾಯ್ತು. ಆಯಿತು, ಹೋದ್ರಾಯ್ತು ಅಂತ ಬಂದ್ವಿ. ಆದ್ರೆ ನಾವು ಮೊದಲೇ ಹೆಂಗೆ ಮಾಡ್ತಿದ್ವಿ, ಜಪ ಮಾಡ್ತಿದ್ವಿ, ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಜಪ ಮಾಡ್ತಾ ಇದ್ವಿ ಮನ್ಯಾಗ. ಇಲ್ಲಿ ಇವ್ರು ಬಂದ್ಗಳನ್ನ ಧ್ಯಾನ ಮಾಡ್ಬೇಕು. ಧ್ಯಾನ ಅಂದ್ರೆ ಜಪ ಅಲ್ರಿ, ಯಾವ ದೇವ್ರನ್ನೂ ನೆನೆಸ್ಬೇಡ್ರಿ. ಆದ್ರೆ ನೀವೇನ್ ಮಾಡ್ರಿ, ನಿಮ್ಮ ಉಸಿರಾಟದ ಕಡೆಗೆ ಮಾತ್ರ ಗಮನ ಕೊಡ್ರಿ. ಇದು ನನಗೆ ಆಶ್ಚರ್ಯ ಆಯ್ತು. ಹೆಂಗ್ ಸಾಧ್ಯ ಇದು, ಹೆಂಗ್ ಸಾಧ್ಯ? ನಾವು ದೇವ್ರನ್ನ ಎಷ್ಟು ನೆನೆಸ್ದಷ್ಟು ಲಾಭ ಐತಿ ಅಂತ ಕೇಳಿದ್ವಿ, ಪುರಾಣ ಕಥೆಯೊಳಗೆ ಓದಿದ್ವಿ, ತಪಸ್ ಮಾಡೋರ್ದ ಕೇಳಿದ್ವಿ. ಆದ್ರೆ ನನಗಿದು ಆಶ್ಚರ್ಯ ಐತೆ, ಹೆಂಗ್ ಸಾಧ್ಯ? ಧ್ಯಾನ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಜಪ ಅಂದ್ರೆ ಧ್ಯಾನ ಅಂತ ತಿಳ್ಕೊಂಡಿದ್ವಿ ನಾವು. ಜಪ ಮಾಡೋದು ಅದೇ ಒಂದು ಧ್ಯಾನ. ಆ ನಂತರ ಬುದ್ಧ ದೇವನ್ ನೆನಪಾತು. ಆತ 12 ವರ್ಷ ಧ್ಯಾನ ಮಾಡ್ದ ಅಂತ ನಾವು ಕಥೆಯೊಳಗೆ ಹೇಳ್ತಿದ್ವಿ. ನಾವು ಟೀಚರ್ ಅಂದ್ಮೇಲೆ ಅದ್ರೊಳಗೆಲ್ಲ ಕಲಿಸಿದ್ವಿ. ಹಂಗಂದ್ರೆ ಧ್ಯಾನ ಮಾಡೋದಂದ್ರೆ ಏನಪ್ಪ? ಏಕಾಗ್ರ ಚಿತ್ತದಿಂದ ಕೂಡೋದು. ಅವಾಗ ನಮ್ಮ ಇವರೆಲ್ಲ ವಿದ್ಯಾರಾಣಿಯವರೆಲ್ಲ ಹೇಳಿದ್ರು. 1-2-3 ದಿನ ನನಗೇನು ಹತ್ಲಿಲ್ರಿ. ಅದು ಬಂದಾಗ ಏನನ್ನೋದ ಗೊತ್ತಾಗ್ಲಿಲ್ಲ. ಹೆಂಗ್ ಕುಂದ್ರಬೇಕ, ಕಣ್ಣು ಮುಚ್ಕೊಂಡು ಕೂಡ್ತಿದ್ವಿ. ಆದ್ರೆ ಏಕಾಗ್ರತನ ಬರ್ಲಿಲ್ಲ. ಮನಸ್ಸಿನೊಳಗ ಇನ್ನು ವಿಚಾರಗಳು ಬರ್ತಾ ಇದ್ವು. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಹಿಂಗೆ ಏನೇನೋ ವಿಚಾರಗಳು ಬರ್ತಾ ಇದ್ವು. ಮನಸ್ಸಂದ್ರೆ ಚಂಚಲ. ಇಲ್ಲಿ ನಮ್ಮ ದೇಹ ಇದ್ರು ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗಿರ್ತದ. ಹಿಂಗಿದ್ದಾಗ ನಾವ್ ಹೆಂಗ್ ಧ್ಯಾನ ಮಾಡ್ಬೇಕು? ಕಣ್ಣು ಮುಚ್ಕೊಂಡು ಕುಂತ್ರನು ಏನೇನೋ ವಿಚಾರಗಳು. 1 ವಾರ ಬೇಕಾತ್ರಿ ನಾನು. ಆಮೇಲೆ ವಿದ್ಯಾರಾಣಿಯವರು ಒಂದಿನ ಬಂದ್ರಲ್ಲೇ, ಬಂದು ತಮ್ಮ ಎಲ್ಲ ಕತೆ ಹೇಳಿದ್ರು. ಏನೇನಾಯ್ತು, ಎಷ್ಟು ಅನುಭವಿಸ್ಯಾರ, ಅದು ಪರಿಹಾರ ಹೆಂಗ್ ಕಂಡುಕೊಂಡ್ರು. ಅದನ್ನ ಕೇಳಿ ನನಗೆ ಅಗಾಧಾತ್ರಿ. ಅಯ್ಯೋ ಏನಪ್ಪ ಇದು, ಎಂತೆಂಥ ದೊಡ್ಡ ಜಡ್ ಹೋಗ್ಯಾವ, ಭಾರಿ ಸಾಧನೆ ಬಿಡು. ಆದ್ರೆ ನಾವು ಸುದೈವಿ, ನನಗೆ ಯಾವ ರೋಗಗಳು ಅಂತಕ್ಕಂಥವು ಇಲ್ಲ, ಆರೋಗ್ಯವಾಗಿ ಇದ್ದೇನೆ. ಆದ್ರೆ ಸ್ವಲ್ಪ ಕಾಲು ನೋವು ಬರ್ತಾ ಇತ್ತು. ಬಹಳ ಅಡ್ಡಾಡಿದ್ರೆ ಕಾಲು ಹರಿಯೋದು, ಕೆಳ ಕಾಲು ಸ್ವಲ್ಪ ನೋವು ಆಗ್ತಾ ಇತ್ತು. ಹೋಗಿ ಬಂದ ತಕ್ಷಣ ಇದಾಗ್ತದೆ. ಆದ್ರೆ ಈ ಧ್ಯಾನ ಮಾಡ್ಕೊಂತ ಹೋದಂಗೆಲ್ಲ 1 ವಾರ ಆತ್ರಿ. ಮತ್ತೆ 1 ವಾರ ಆದಾಗ ನನಗ ಅವಾಗ 1 ತಾಸು ಹೆಂಗ್ ಹೋಯ್ತು ಗೊತ್ತಾಗ್ಲಿಲ್ಲ. ನನ್ಗೆ ಹೆಂಗ್ ಹೋತಪ್ಪ, ಕಣ್ಣು ಮುಚ್ಕೊಂಡು ಕೂತೀವಿ ಅಂದ್ರೆ ಅಷ್ಟು ಕೂಡ್ಲಿಕ್ಕೆ ಆಗ್ತಿದ್ದಿಲ್ಲ. ಮನಸ್ಸು ಚಂಚಲ ಅಂತ ಹೇಳಿದ್ನಲ್ರಿ, ನಂದೇನ್ ದೇಹದೇನೇ ಇದ್ದಿಲ್ಲ. ಮನಸ್ಸು ಬರೀ ಅದನ್ನ ಮಾಡ್ಬೇಕು, ಇಲ್ಲಿ ಹೋಗ್ಬೇಕು, ಹಿಂಗಿತ್ತು. ಹಿಂಗಾಗಿ 1 ತಾಸು ನಾನು ಕಣ್ಣು ಮುಚ್ಕೊಂಡು ಕುಂತಾಗ ನನಗೆ ಆನಂದ ಸಿಗ್ಲಿಕ್ಕತ್ತು. ಓಹೋ, ಇದೇ ಧ್ಯಾನದ ಮಹಿಮಾ. ಅದ್ರೊಳಗೆ ಮೈ ಮರೆತು ಬಿಡ್ತಿದ್ವಿ. ಆಮೇಲೆ ತಲೆಯಾಗ ವಿಚಾರ ಬರೋವೆಲ್ಲ ಬಂದದು. ಏನೂ ಇಲ್ಲಪ್ಪ, ಮನಸ್ಸಿನೊಳಗ ಏನೂ ಇಲ್ಲ ಅಂತಕ್ಕಂಥ ಶೂನ್ಯ ಭಾವನೆ ಬರ್ಲಿಕ್ಕತ್ತು. ಅದರಿಂದ ನನ್ನ ಮನಸ್ಸಿಗೆ ಬಹಳ ಶಾಂತ ಅನಿಸ್ಲಿಕ್ಕತ್ತು. ಇದು ಮಾಡ್ಬೇಕಪ್ಪ, ಧ್ಯಾನ ಅಂದ್ರೆ ಇದ್ರ ಮಹತ್ವ ಎಷ್ಟೈತಿ ಅನ್ನೋದನ್ನ ತಿಳ್ಕೊಂಡು 1 ತಾಸು. ಆದ್ರೆ ಹೆಚ್ಚಿಗೆ ಮಾಡಕ್ ಆಗ್ಲಿಲ್ರಿ. ಯಾಕಂದ್ರೆ ಮನೆಯೊಳಗ ನಮ್ಮ ಮೊಮ್ಮಗ ಸಣ್ಣವನಿದ್ದಾನೆ. ಅದ ಕೆಲಸನೂ ಭಾಳ ಆಗ್ತದ. ಆಮೇಲೆ ಹರಟೆ ಗದ್ಲ ಇದು ಭಾಳ ಆಗೋದ್ರಿಂದ ದಿನಕ್ಕೆ 1 ತಾಸು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗತ್ತ. ಹೆಚ್ಚಿಗೆ ಮಾಡಿದ್ರೆ ಇನ್ನೂ ಏನಾರು ಸಾಧನೆ ಆಗ್ತಿತ್ತು ಏನು. ಆದ್ರೆ ಮಾಡ್ದಂಗೆಲ್ಲ ನಮ್ಮ ಮನಸ್ಸನ್ನು ತುಷ್ಟು ಶಾಂತ ಪ್ರಶಾಂತ. ಯಾರಿಗೂ ಬೈಯಾಕ ಮನ್ಸಾಗಂಗಿಲ್ಲ. ಯಾರಲ್ಲಿ ತಪ್ಪ ಅನ್ನೋದೇ ಕಂಡು ಬರಲ್ಲ. ಯಾರೇ ಏನೇ ಅಂದ್ರು ಹೋಲ್ ಬಿಡ, ಪಾಪ ಅವ್ರೇನೋ ಭಾವನೆ ಇಟ್ಕೊಂಡಾರ ಅಂತಾರ, ಹಿಂಗ ಅನಿಸ್ತಿತ್ತ ನಮಗ್. ಇದು ಭಾಳ ಅಂದ್ರ ಈ ಧ್ಯಾನದ ಒಂದು ಮಹಿಮಾ. ಅದರಿಂದ ನನ್ಗೆ ಭಾಳ ಅಂದ್ರೆ ಭಾಳ ಆನಂದ ಸಿಗ್ಲಿಕ್ಕತ್ತು. ಇಂಥ ಆನಂದ ಶಾಶ್ವತವಾಗಿ ಸಿಗ್ಬೇಕು ಅಂದ್ರೆ ನಸಿಕ್ನಲ್ಲಿ ಹೇಳ್ಬೇಕು ಖರೆ. ಆದ್ರೆ ನಸಿಕ್ನಲ್ಲಿ ಹೇಳಕ್ಕೆ ಆಗವಲ್ದು. ಯಾಕಂದ್ರೆ ನಮ್ ಸ್ವಲ್ಪ ಏಜ್ ಆಗೈತಿ. ಈಗ ನಸಿಕ್ನಲ್ಲಿ ಹೇಳಕ್ಕೆ ಆಗೋಲ್ಲ. ಆದ್ರೂ ಇದ್ದಿದ್ರೊಳಗನ ದಿನಕ್ಕೆ 1 ತಾಸು ಮಾತ್ರ ನಾನು ಮಾಡ್ತಾ ಇದ್ದೀನಿ. ಇದರಿಂದ ನನಗೆ ಸಾಕಷ್ಟು ಆನಂದ, ಸಂತೋಷ, ನೆಮ್ಮದಿ ಎಲ್ಲ ಸಿಕ್ಕೈತಿ ಅಂತ ಹೇಳ್ತೀನಿ.
ಇದಕ್ಕೆಲ್ಲ ಈ ಒಂದು ಧ್ಯಾನ ಗುರುಗಳು ಇವರೇ ಕಾರಣ. 41 ದಿನ ಅವರು ಕಲಿಸ್ತಾರೆ ಅಂದ್ರೆ ಅದು ಬಹಳ ಗ್ರೇಟ್ ರೀ. 41 ದಿನ ಪಾಪ ಅವರೆಲ್ಲ ಬಂದು ನಮಗಿಷ್ಟು ತಿಳಿಸಿ ಹೇಳಿ ಹಿಂಗ್ ಬರ್ರಿ, ಇಂತಲ್ಲಿ ಧ್ಯಾನ ಐತಿ, ಬರ್ರಿ ಬರ್ರಿ ಅಂತ ಕರೆದು ಉಚಿತವಾಗಿ ನಮಗ ಇಷ್ಟು ಚಂದ ಹೇಳಿದ್ರು. ಗುರುದಕ್ಷಿಣೆ ಕೇಳಿದ್ರು. ಏನಪ್ಪ, ನೀವು 4 ಮಂದಿ ಕಲಿಸ್ಬೇಕು, ಅದ ನಮ್ಗೆ ಕೊಡ್ತಕ್ಕಂಥ ಗುರುದಕ್ಷಿಣೆ. ಅದನ್ನ ಇನ್ನೂ ನಾವು ಪ್ರಯತ್ನ ಮಾಡ್ಲಿಕ್ಕತ್ತೀವ್ರಿ. ಯಾಕಂದ್ರೆ ಜನ ಲಗುನ ಹೂ ಅನ್ನಂಗಿಲ್ಲ. ಬರದ್ರೆ ರೊಕ್ಕ ಕೊಟ್ರ ಖರೇನ ಬರ್ತಾರೋ ಏನ, ಆದ್ರೆ ನಾವು ಫ್ರೀ ಆಗಿ ಬರ್ರಿ 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 ಅಂತ ಕರಿತೀವಲ್ಲ, ಇಲ್ರಿ ನಮ್ದು ಕೆಲಸ ಐತಿ, ಇಲ್ಲ ಟಿವಿ ನೋಡಾಕತ್ತೀವಿ, ಬರ್ತೀವಿ ಅಂತ ಹೇಳ್ತಾರ. ಅವರೇ ಮನಸ್ಸು ಗೆದ್ದು ನಾವೆಲ್ಲ ಒಂದೇನೋ ಒಂದು ಮಂಡಲವನ್ನ ನಡೆಸ್ಬೇಕಂತ ಆಸೆ ಐತಿ. ಹಂಗೇನಾರ ನಮ್ಮ ಓಣ್ಯಾಗ ನಾನು ನಡೆಸಿದ್ನಿ ಅಂದ್ರೆ ಅವಾಗ ನನ್ನ ಗುರುದಕ್ಷಿಣೆ ಸಲ್ತೈತಿ ಅಂತ ಹೇಳಿ ನಾನು ಎಲ್ಲರಿಗೂ ನಮಸ್ಕರಿಸುತ್ತಾ ನಾನು 2 ಮಾತು ಮುಗಿಸ್ತೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.